ವೇದಿಕೆ ಕೆಳಗಡೆ ಇರತಕ್ಕಂಥ ಎಲ್ಲ ಸಭಿಕ ಮಹಾಶಯರಿಗೆ ಈ ಬೃಹತ್ತಾದಂಥ ಶೋಷಿತ ವರ್ಗಗಳ ಒಕ್ಕೂಟದ ಸಮಾವೇಶಕ್ಕೆ ನನ್ನ ಅಪೂರ್ವವಾದಂಥ ಅಭಿನಂದನೆಗಳು. ಬಂಧುಗಳೇ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಯಲ್ಲಿ ಐತಿಹಾಸಿಕವಾದಂಥ 3 ಸಂಘಟನೆಗಳನ್ನು ನೀವೆಲ್ಲ ಸೇರಿ ನೆರವೇರಿಸಿಕೊಟ್ಟಿದ್ದೀರಿ. ಈ 3 ಸಮಾವೇಶಗಳು ಒಂದೊಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದಾವೆ. ಈ ಚರಿತ್ರೆ ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನು ಅಂದರೆ, ನಿಮಗೆ ಚರಿತ್ರೆ ಗೊತ್ತಿದೆ, ಅದಕ್ಕೆ ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದೀರಿ. ಒಂದು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ 75, ಚಿತ್ರದುರ್ಗದಲ್ಲಿ SC ST ಸಮಾವೇಶ, ಮತ್ತೊಮ್ಮೆ ಚಿತ್ರದುರ್ಗದಲ್ಲಿ ಎಲ್ಲ ಶೋಷಿತ ವರ್ಗಗಳ ಐಕ್ಯತಾ ಸಮಾವೇಶ. ನಾವು ಯಾಕೆ ಸಮಾವೇಶ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ಐಕ್ಯತೆ ಆಗಬೇಕು ಅಂತ ನಾನು ತಿಳ್ಕೊಂಡಾಗ ನಮ್ಮ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಲೇಬೇಕಾಗ್ತದೆ. ಭಾರತದ ರಾಜಕೀಯ ಸಾಮಾಜಿಕ ಇತಿಹಾಸವನ್ನು ನೋಡಿದಾಗ ನಾವೆಲ್ಲರೂ ಜಾತಿಯ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ಭಾರತೀಯ ಸಮಾಜಗಳು ಜಾತಿಯನ್ನ ಸಂಪ್ರದಾಯಕ್ಕೆ ಮತ್ತು ಆಚರಣೆಗೆ ನಾವೆಲ್ಲ ಒಳಪಡಿಸಿಕೊಂಡಿದ್ರೆ, ಕೆಲವು ಜಾತಿಗಳು ರಾಜಕೀಯ ಅಧಿಕಾರಕ್ಕಾಗಿ, ರಾಜಕಾರಣಕ್ಕಾಗಿ ಪ್ರಬಲವಾಗಿ ಜಾತಿಯನ್ನು ಬಳಸಿಕೊಳ್ತಾ ಇದ್ದಾವೆ. ಈ ಹಿನ್ನೆಲೆಯನ್ನು ಮನಗೊಂಡಂತ ನಮ್ಮ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಜನಸಂಖ್ಯೆಯ 85 ಭಾಗ ಇರ್ತಕ್ಕಂಥ ಶೋಷಿತ ವರ್ಗಗಳಿಗೆ ಸಂವಿಧಾನದ 15(4), ಸಂವಿಧಾನದ 16(4) ಕೆಳಗಡೆ ಆರ್ಥಿಕ ಮತ್ತು ಶೈಕ್ಷಣಿಕ ಔದ್ಯೋಗಿಕ ಅಧಿಕಾರವನ್ನು ನೀಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಂಧುಗಳೇ, 1872ನೇ ಇಸ್ವಿನಲ್ಲಿ ಭಾರತ ದೇಶದಲ್ಲಿ ಮೊದಲನೆಯ ಬಾರಿಗೆ ಬ್ರಿಟಿಷರು ಜನಗಣತಿಯನ್ನು ಪ್ರಾರಂಭ ಮಾಡಿದರು. ಆ ಜನಗಣತಿ ಇಡೀ ಭಾರತ ದೇಶದ ವ್ಯಾಪ್ತಿಗೆ ಒಳಪಡೆದೇನೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದರಿಂದ ಅದನ್ನು ಪರಿಗಣಿಸಲಿಲ್ಲ. ಜಾತಿ ಗಣತಿಯ ಅವಶ್ಯಕತೆಯನ್ನ ಅವರಿಗೆ ಆರ್ಥಿಕ ಶೈಕ್ಷಣಿಕ ಯೋಜನೆಗಳನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದಂಥ ಬ್ರಿಟಿಷನ ಅಂದಿನ ಉದ್ದೇಶ ಸಫಲ ಆಗಲಿಲ್ಲ. ಅದ ನಂತರ ಮೊಘಲ್ ದೊರೆ ಅಕ್ಬರ್ ಅವರ ಮಂತ್ರಿ ಆಗಿದ್ದಂಥ ಅಬುಲ್ ಫಜಲ್ ರವರು ಐನ್ ಅಕ್ಬರ್ ಅಂತಕ್ಕಂಥ ಇತಿಹಾಸಕಾರ ಅವರು ಐನ್ ಅಕ್ಬರ್ ಅಂತಕ್ಕಂಥ ಪುಸ್ತಕದಲ್ಲಿ ಜಾತಿ ಗಣತಿಯ ಮುಖಾಂತರ ಶೋಷಿತ ವರ್ಗಗಳಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿದ್ರು. ವಿಶ್ವಸಂಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಸುಸ್ಥಿರ ಅಭಿವೃದ್ಧಿ ಆಗಬೇಕಾದ್ರೆ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಹೇಳಿದ್ರು. ಅಸಮಾನತೆಯನ್ನು ತೊಡಿತಕ್ಕಂಥ ಮಾನದಂಡ ಯಾವುದು? ಅದು ಸೆನ್ಸಸ್ಸು. ಆ ಸೆನ್ಸಸ್ನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಾಖ್ಯಾನ ಮಾಡಿದ್ದು, ಸಾಮಾನ್ಯ ಜನಗಣತಿ SC ST ಜನರಿಗೆ, ಹಿಂದುಳಿದವರಿಗೆ ಒಂದು ಮೋಸದ ಪ್ರಕರಣ. ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗದ ಹೊರತು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಿ ಸಮ ಸಮಾಜದ ನಿರ್ಮಾಣಕ್ಕೆ ಜಾತಿ ಗಣತಿ ಅನಿವಾರ್ಯ ಅಂತಕ್ಕಂಥದ್ದನ್ನ ಈ ದೇಶದ ಸಂವಿಧಾನ ಕರ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಭಾರತ ದೇಶದಲ್ಲಿ ಮೊದಲನೇ ಬಾರಿಯಾಗಿ 1951ನಲ್ಲಿ ಜನಗಣತಿ ಪ್ರಾರಂಭ ಆಯಿತು. 1953ನಲ್ಲಿ ಕಾಕಾ ಕಾಲೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಜಾತಿ ಗಣತಿಯನ್ನು ಮಾಡಿದಾಗ ಅಂದಿನ ಸಂದರ್ಭದಲ್ಲಿ ಆಗ ತಾನೇ ಪ್ರಗತಿಯತ್ತ ಹೋಗ್ತಕ್ಕಂಥ ಭಾರತದಲ್ಲಿ ಜಾತಿ ಗಣತಿಯನ್ನು ಮಾಡುವುದು ಸೂಕ್ತ ಅಲ್ಲ ಅಂತ ಹೇಳಿ ಅಂದಿನ ಸರ್ಕಾರ ತೀರ್ಮಾನ ಮಾಡಿತು. 1953ನಲ್ಲಿ ದೇಶದಲ್ಲಿ ಮಂಡಲ್ ಕಮಿಷನ್ ಆಯೋಗದ ರಚನೆ ಆಯಿತು. ಮಂಡಲ್ ಕಮಿಷನ್ ಅವರು ಹಿಂದುಳಿದ ವರ್ಗಗಳಿಗೆ ಜಾತಿಯ ಗಣತಿಯನ್ನ ಮಾಡಿ ಸಂವಿಧಾನದ ಆಶಯ ಕಡೆಗೆ ಶಿಕ್ಷಣವನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು,
ಆರ್ಥಿಕ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿದ್ರು. 1991ನಲ್ಲಿ ಮಂಡಲ್ ಕಮಿಷನ್ ವರದಿ ಜಾರಿ ಆಯಿತು, ಮಂಜೂರಾಯಿತು. 2001ರಲ್ಲಿ ಮಂಡಲ್ ಕಮಿಷನ್ ಜಾರಿಯಾಗಿ ಜನಗಣತಿ ಆಗಬೇಕು ಅಂತ ಉದ್ದೇಶವನ್ನ ಹೇಳಿದ್ರು. ಆದರೆ 1996 ಅಲ್ಲಿ ವಾಜಪೇಯಿ ಅವರ ಸರ್ಕಾರ 13 ದಿನದಲ್ಲಿ ಜಾತಿ ಗಣತಿ ಮಾಡಕೂಡದು ಅಂತ ಹೇಳಿ ಅದನ್ನು ವಜಾ ಮಾಡಿದ್ರು. ಇಂದು ನಮ್ಮ ಐಕ್ಯತೆ ಯಾವುದಕ್ಕಾಗಿ? ಅಸಮಾನತೆಯ ಸಮಾಜ ನಮ್ದು, ಜಾತಿ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೇವೆ. ಚಾಣಕ್ಯನ ಕಾಲದಲ್ಲಿ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತಕ್ಕಂಥ ಜಾತಿಯನ್ನ ಪ್ರಸ್ತಾಪ ಮಾಡಿ ಅದರ ಕೆಳಗಡೆ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಪ್ರಸ್ತಾವನೆ ಇತ್ತು. ಇಂಥ ಇತಿಹಾಸ ಹೊಂದಿದ್ದರೂ ಕೂಡ ಸಂವಿಧಾನ ತಿದ್ದುಪಡಿ ತಂದಿದ್ರು, ವಿಶ್ವಸಂಸ್ಥೆಯ ಘೋಷಣೆಗಳಿದ್ರು. ಶೋಷಿತ ವರ್ಗಗಳು ಇವತ್ತು ಬದುಕಿಗಾಗಿ ಅಲದಾಡ್ತಾ ಇದ್ದೇವೆ. ನಾಯಕರ ಹಟ್ಟಿ, ಗೊಲ್ಲರ ಹಟ್ಟಿ, ಕುರುಬರ ಹಟ್ಟಿ, ದಲಿತರ ಹಟ್ಟಿಗಳು ಅಭಿವೃದ್ಧಿ ಆಗದೇನೆ ಸಮ ಸಮಾಜದ ನಿರ್ಮಾಣ ಆಗದೆ ಹೋದ್ರೆ ಸ್ವಾತಂತ್ರ್ಯದ ಉದ್ದೇಶವಾದರೂ ಹೇಗೆ ಸಾರ್ಥಕ ಆಗುತ್ತೆ? ಆ ಕಾರಣಕ್ಕೆ ಜನಗಣತಿಯನ್ನ ಐತಿಹಾಸಿಕವಾಗಿ ಇತಿಹಾಸಗಳ ಪುಟದಲ್ಲಿ ಉಲ್ಲೇಖ ಮಾಡೋದ್ರಿಂದ ಅದನ್ನು ಮಾಡಿ ಈ ಸಂಪತ್ತನ್ನ, ಉದ್ಯೋಗವನ್ನ, ರಾಜಕೀಯವನ್ನ ಎಲ್ಲ ವರ್ಗಗಳಿಗೆ ಹಂಚತಕ್ಕಂಥದ್ದು ನಮ್ಮ ಸಂವಿಧಾನದ ಮೂಲ ಉದ್ದೇಶ. ಅದರ ಆಶಯ. ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾವೆ, ಮೂಲಭೂತ ಹಕ್ಕುಗಳನ್ನು ಒದಗಿಸಿದ್ದಾರೆ, ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಹೇಳಿದ್ದಾರೆ. ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಮರೆತು ಸೂಕ್ಷ್ಮವಾದಂತ ವಿಚಾರಗಳನ್ನು ಮುಂದೆ ತಂದು ಭಾರತ ದೇಶದ ರಾಜಕಾರಣ ಶೋಷಿತ ವರ್ಗಗಳನ್ನು ಒಡೆದು ಅವರನ್ನ ಬೀದಿ ಪಾಲಾಗಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ರಾಜಕೀಯವಾಗಿ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಐತಿಹಾಸಿಕವಾಗಿ ಒಗ್ಗೂಡತಕ್ಕಂಥ ನಮ್ಮ ಉದ್ದೇಶವೇ ನಮ್ಮ ಬದುಕಿನಲ್ಲಿ ಉಜ್ವಲವಾದಂಥ ಭವಿಷ್ಯವನ್ನು ಕಾಣಲಿಕ್ಕೆ ನೀವೆಲ್ಲರೂ ಎದ್ದು ಪಠಣ ಮಾಡಿದಂಥ ಸಂವಿಧಾನದ ಪೀಠಿಕೆ ಇದೆಯಲ್ಲ, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫೆಟರ್ನಿಟಿ, ಇದನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಲೇಬೇಕಾಗುತ್ತೆ. ನಮ್ಮ ಸಂಘಟನಾತ್ಮಕ ಹೋರಾಟಗಳ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಏಕೈಕ ಆಶಾಕಿರಣ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು. ಪ್ರತಿಯೊಂದು ಕುಟುಂಬವು ಕನಿಷ್ಠ 4,000 ರೂಪಾಯಿ ತಿಂಗಳ ವರಮಾನ ಬೇಕು ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳು ನಮ್ಮ ಬದುಕಿನಲ್ಲಿ, ನಮ್ಮ ಕುಟುಂಬದ ನಿರ್ವಹಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ನಮ್ಮ ಮಕ್ಕಳು ಇನ್ನೂ ವಿದ್ಯಾವಂತರಾಗಿಲ್ಲ. ನಮಗೆ ಸಿಗಬೇಕಾದಂತ ಆಸ್ತಿಯ ಪಾಲು ದೇಶದಲ್ಲಿ ಸಿಗ್ತಾ ಇಲ್ಲ. ಕೇವಲ 3% ಜನರು ಮಾತ್ರ ಈ ದೇಶದ ಆಡಳಿತವನ್ನ, ಈ ದೇಶದ ಅಧಿಕಾರವನ್ನ, ಈ ದೇಶದ ಸಂಪತ್ತನ್ನ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಸಂಘಟನಾತ್ಮಕ ಹೋರಾಟಗಳ ಮೂಲಕ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋಮುವಾದ, ಮತೀಯವಾದವನ್ನು ಅಳಿಸಿ ಸಮ ಸಮಾಜದ ನಿರ್ಮಾಣವನ್ನ ಮಾಡಲಿಕ್ಕೆ, ಅಸಮಾನತೆಯನ್ನು ತೊಡೆದುಹಾಕಲಿಕ್ಕೆ ಈ ಒಂದು ಸಂಘಟನೆ ಅನಿವಾರ್ಯ ಆಗಿದೆ. ಈ ಸಂಘಟನೆ ನಮ್ಮ ಸಮಸ್ಯೆಗಳ ಬೀಗದ ಕಾಯಿ. ರಾಜಕೀಯ ಅಧಿಕಾರದಲ್ಲಿದೆ. ಈ ರಾಜಕೀಯ ಅಧಿಕಾರವನ್ನು ಪಡೀಲಿಕ್ಕೆ ಅನೇಕ ಜನ ಸಮಯ ಸಾಧಕರು ಸೂಕ್ಷ್ಮವಾದಂಥ ಧಾರ್ಮಿಕ ಮತ್ತು ದೈವ ವಿಚಾರಗಳನ್ನು ಮುಂದೆ ತರ್ತಾ ಇದ್ದಾರೆ. ಈ ದೇಶದ ಆತ್ಮ ಸಂವಿಧಾನ, ಈ ದೇಶದ ಆತ್ಮ ಸಂವಿಧಾನ, ಈ ದೇಶದ ಶ್ರೇಷ್ಠ ಗ್ರಂಥ ಸಂವಿಧಾನ. ಸಂವಿಧಾನ ರಕ್ಷಣೆ ಆದರೆ ಅದು ನಾವೆಲ್ಲ ರಕ್ಷಣೆ ಆಗ್ತೇವೆ. ಸಂವಿಧಾನದ ರಕ್ಷಣೆ ನಮ್ಮ ಜವಾಬ್ದಾರಿ. ಸಂವಿಧಾನ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಈ ನೆಲೆಯಲ್ಲಿ ಶೋಷಿತ ಸಮುದಾಯಗಳು ಸಂಘಟನಾತ್ಮಕವಾದಂಥ ಹೋರಾಟಗಳ ಮೂಲಕ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಜಾತಿ ಗಣತಿಯ ಮುಖಾಂತರ ನಮಗೆ ನ್ಯಾಯಸಮ್ಮತವಾಗಿ, ಸಂವಿಧಾನಾತ್ಮಕವಾಗಿ, ಚಾರಿತ್ರಕವಾಗಿ ಸಿಗಬೇಕಾದಂಥ ಸವಲತ್ತುಗಳನ್ನು ಪಡೀಲಿಕ್ಕೆ ಇಂಥ ಒಂದು ಹೋರಾಟಗಳು, ಸಂಘಟನಾತ್ಮಕ ಹೋರಾಟಗಳು ಅನಿವಾರ್ಯ. ಅದರ ನೇತೃತ್ವವನ್ನ, ಅದರ ನಾಯಕತ್ವವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿ ನಾವು ಮುಂದೆ ಬದಲಾವಣೆಯನ್ನ, ನಮ್ಮ ಬದುಕಿನಲ್ಲಿ ಭವಿಷ್ಯವನ್ನ ಕಾಣಲಿಕ್ಕೆ ಇದು ನಿರಂತರವಾದಂಥ ಹೋರಾಟ ಆಗಲಿ. ಎಲ್ಲ ಶೋಷಿತ ಸಮುದಾಯಗಳು ಒಗ್ಗಟ್ಟಾಗಿ ಐತಿಹಾಸಿಕವಾದಂಥ ಈ ಸಮಾವೇಶವನ್ನು ಸಂಘಟನೆ ಮಾಡಿ ನಮ್ಮ ಸಂದೇಶವನ್ನ ದೇಶಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡ್ತೇವೆ. ನಮ್ಮ ಹಕ್ಕುಗಳೆಲ್ಲವೂ
ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಶಯದ ಕೆಳಗಡೆ ಇದೆ ಅಂತಕ್ಕಂಥದ್ದ ಒತ್ತಿ ಹೇಳ್ತಾ ಇಂಥ ಐತಿಹಾಸಿಕವಾದಂಥ ಸಂಘಟನೆ ಮಾಡಿದಂಥ ಎಲ್ಲ ಸಂಘಟನೆಗಳಿಗೆ ನನ್ನ ಮಾತನ್ನ ಕೇಳಿದ ತಮಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಭಾರತ್. ಮಾನ್ಯ ಮಂತ್ರಿಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಬಂಧುಗಳೇ, ಇಂದಿನ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀಯುತ KM ರಾಮಚಂದ್ರಪ್ಪನವರು ಹಕ್ಕೊತ್ತಾಯವನ್ನ ಮಂಡನೆ ಮಾಡೋದ್ರ ಮೂಲಕ ನಮ್ಮೆಲ್ಲರ ಜೊತೆನಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಏನಿ ಶೋಷಿತ ಸಮುದಾಯಗಳ ಒಂದು ಹಕ್ಕು ಒತ್ತಾಯಗಳನ್ನು ನಾವು ಮಾಡಬೇಕಾಗಿದೆ. ಆ ಹಕ್ಕು ಒತ್ತಾಯಗಳನ್ನು ಮಂಡಿಸಿದ ನಂತರ ನಿಮ್ಮೆಲ್ಲರ ಒಂದು ಏನು ನೀವು ಕಾಯ್ತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಭಾಷಣವನ್ನು ಕೇಳೋದಕ್ಕೆ, ಆ ಭಾಷಣವನ್ನು ಕೇಳುವಾಗ ನಮ್ಮ ಒಂದು ಹಕ್ಕುಗಳಿಗೆ ಅವರು ಸ್ಪಂದಿಸಬೇಕನ್ನೋ ಉದ್ದೇಶದಿಂದ ಈ ಒಂದು ಹಕ್ಕುಗಳನ್ನು ನಾವು ಅವರ ಭಾಷಣಕ್ಕಿಂತ ಮುಂಚಿತವಾಗಿ ನಾವು ಆ ಒಂದು ಹಕ್ಕುಗಳನ್ನು ಮಂಡಿಸ್ತಾ ಇದ್ದೇವೆ. ಈ ಒಂದು ಹಕ್ಕುಗಳಲ್ಲಿ ನಮಗೆ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಈ ಕಾಂತರಾಜ್ ವರದಿ. ಈ ಕಾಂತರಾಜ್ ವರದಿಯನ್ನ, ಈ ಒಂದು ಸಮೀಕ್ಷೆಯ ವರದಿಯನ್ನ ಯಾಕದು ಬಹಳ ಮುಖ್ಯ ಅಂತಂತಂದ್ರೆ, ನಮ್ಮ ರಾಜ್ಯದಲ್ಲಿ ಏನು ಅಸಮಾನತೆ ಇದೆ, ಏನು ತಳ ಸಮುದಾಯಗಳಿವೆ, ಏನು ನಾವು ಇನ್ನೂ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂತಹ ಬಹಳಷ್ಟು ಸಮುದಾಯಗಳಿವೆ. ಹಲವಾರು ಜಾತಿಗಳು ಹೆಸರುಗಳನ್ನು ಕೂಡ ಇಲ್ಲದೇ ಇರತಕ್ಕಂತಹ ಜಾತಿಗಳು ಯಾರು ಕೇಳಿರಲ್ಲ ಅಂತ ಜಾತಿಗಳು ಕೂಡ ಇರೋದ್ರಿಂದ ಅಂತ ಜಾತಿಗಳನ್ನೆಲ್ಲ ಗುರುತಿಸುವಂತ ಒಂದು ಕಾರ್ಯ ಈ ಒಂದು ಕಾಂತರಾಜ್ ವರದಿಯಲ್ಲಿದೆ. ಈ ಕಾಂತರಾಜ್ ಸಮೀಕ್ಷೆಯ ವರದಿ ಯಾರ ವಿರುದ್ಧವಾಗೂ ಅಲ್ಲ. ಕೆಲವರು ಹೇಳ್ತಾರೆ ಇದು ಅವೈಜ್ಞಾನಿಕ ಅಂತ, ಇನ್ನು ಕೆಲವರು ಹೇಳ್ತಾರೆ ಮನೆಯಲ್ಲಿ ಕೂತು ಬರೆಸಿದ್ರು ಅಂತ, ಇನ್ನು ಕೆಲವರು ಹೇಳ್ತಾರೆ ಈ ಒಂದು ಸಮೀಕ್ಷೆ ಬಹಳ ದಿವಸಗಳಾಗ್ಬಿಟ್ಟದೆ, ಹೊಸದಾಗಿ ಸಮೀಕ್ಷೆ ಮಾಡಿಸಿ ಅಂತ. ಈ ಸಮೀಕ್ಷೆ ಮಾಡಿಸೋದಕ್ಕೆ ನಮ್ಮ ನಿಮ್ಮ ಎಲ್ಲರ ಒಂದು ಏನು ನಾವು ತೆರಿಗೆ ಕಟ್ಟಿರ್ತೀವಿ, ಆ ತೆರಿಗೆಯ ಹಣದಲ್ಲಿ ಸುಮಾರು 158 ಕೋಟಿ ರೂಪಾಯಿಗಳಾಗಿದೆ. ಆ 158 ಕೋಟಿ ರೂಪಾಯಿಗಳ ಜೊತೆಗೆ ನಮ್ಮ ಒಂದು ಶ್ರಮನೂ ಇದೆ. ಅಲ್ಲಿ 1,60,000 ಎಲ್ಲ ಜಾತಿ ಬುಡಕಟ್ಟಿಗೆ ಸೇರಿದಂತಹ ಶಿಕ್ಷಕರು ಇದು ಮನೆ ಮನೆಗೂ ಹೋಗಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿರೋಂಥದ್ದು. ಇಂಥ ಒಂದು ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆ ಆಗಿದೆ. ಅದು ವೈಜ್ಞಾನಿಕವಾದ ಸಮೀಕ್ಷೆ. ಇಂಥ ಒಂದು ಸಮೀಕ್ಷೆ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ. ಆದರೆ ಈ ಒಂದು ಸಮೀಕ್ಷೆಯ ವರದಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಒತ್ತಡ ಬಂದರೂ ಅದನ್ನ ಸ್ವೀಕಾರ ಮಾಡಲೇಬೇಕಂತ ನಾವೆಲ್ಲ ಒತ್ತಾಯ ಮಾಡೋಣ. ಮಾಡ್ತಿರಲ್ಲ? ಈ ಒಂದು ಹಕ್ಕೊತ್ತಾಯವನ್ನ ಮಾಡೋದ್ರ ಜೊತೆಗೆ ನಿಮಗೆ ಯಾವುದೇ ಒಂದು ಒತ್ತಡ ಬಂದರೂ ನಿಮ್ಮ ಬೆನ್ನಿಂದ ನಾವು ಇರ್ತೀವಿ ಅಂತ ಒಂದು ಮಾತನ್ನು ಕೂಡ ನಾವು ಕೊಡೋಣ. ಈ ಒಂದು ಸಮಯದಲ್ಲೇ ಆ ಒಂದು ಕಾಂತರಾಜ್ ಸಮೀಕ್ಷೆಯ ವರದಿಯನ್ನ ನಾವು ಬಿಡುಗಡೆ ಆಗಲೇಬೇಕು. ಏನು ಈ ಕಾಂತರಾಜ್ ವರದಿಯನ್ನ ಬಿಡುಗಡೆ ಮಾಡಲೇಬೇಕು. ಅದು ಯಾರು ವಿರೋಧ ಮಾಡ್ತಾರೋ ಅಂತ ಜನಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸ್ಬೇಕಾಗ್ತದೆ. ಏನು ಈ ರಾಜ್ಯದಲ್ಲಿ ಬರೀ ಇರ್ತಕ್ಕಂಥದ್ದು ಮೇಲ್ವರ್ಗದ ಜನ ಅಲ್ಲ, ಬಹುಸಂಖ್ಯಾತರಾದ ನಾವು ಇದ್ದೇವೆ. ಆ ಒಂದು ಶಕ್ತಿಯನ್ನ ನಾವಿಲ್ಲ ತೋರಿಸ್ತಾ ಇದ್ದೇವೆ, ಹೌದಾ ಇಲ್ವೋ? ಈ ಒಂದು ಶಕ್ತಿಯನ್ನ ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ಬೇಡಿಕೆಗಳೇನಿದಾವೆ, ಈ ಬೇಡಿಕೆಗಳನ್ನ ಯಾವುದೇ ಒಂದು ಸಂಕೋಚ ಇಲ್ಲದೆ, ಯಾವುದೇ ಒತ್ತಡ ಬಂದರೂ ಈ ಒಂದು ಹಕ್ಕೊತ್ತಾಯಗಳನ್ನು ನಾವು ಕೇಳ್ತಾ ಇದ್ದೇವೆ. ಆ ಒಂದು ಹಕ್ಕು ಒತ್ತಾಯಗಳನ್ನ ತಾವು ಈಡೇರಿಸಬೇಕಂತ ಅನ್ನೋದನ್ನು ಕೂಡ ನಾನು ಹೇಳಿ, ಈಗ ನಾನು ಆ ಒಂದು ಏನು ಈ ಒಂದು ಸುಮಾರು 14 ಬೇಡಿಕೆಗಳನ್ನು ನಾವು ಇಡ್ತಾ ಇದ್ದೇವೆ. 12 ಬೇಡಿಕೆಗಳು. ಈ 12 ಬೇಡಿಕೆಗಳನ್ನು ನಾನು ಓದ್ತೇನೆ.
ಒಂದೊಂದು ಬೇಡಿಕೆಯನ್ನು ನೀವು ಅದನ್ನ ನಿರ್ಣಯವಾಗಿ ಅದನ್ನು ಅಂಗೀಕರಿಸಿದ್ದೀವಿ ಅಂತ ತಾವೆಲ್ಲ ಕೈ ಎತ್ತಬೇಕು ಅಂತ ನಾನು ಕೇಳಿಕೊಂಡು, ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾದಂತಹ ನಿಕಟಪೂರ್ವ ಅಧ್ಯಕ್ಷರಾದಂತಹ ಎಚ್ ಕಾಂತರಾಜ್ ಅವರ ಆಯೋಗ ನಡೆಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕಾರ ಮಾಡಿ ಅದನ್ನ ಬಿಡುಗಡೆಗೊಳಿಸಿ ಅದನ್ನ ಅಂಗೀಕರಿಸಿ ನಮಗೆ ಅದನ್ನ ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೇವೆ. ಎರಡನೇದು, ಕೇಂದ್ರ ಸರ್ಕಾರವು ಕೂಡ ಈ ಒಂದು ದೇಶವ್ಯಾಪಿಯಲ್ಲಿ ಏನು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಸಮೀಕ್ಷೆಯನ್ನ ಮಾಡಬೇಕು ಅಂತ ನಾವು ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ತಮ್ಮ ಬೆಂಬಲವನ್ನು ಕೇಳ್ತಾ ಇದ್ದೇನೆ. ತಾವೆಲ್ಲ ಅದಕ್ಕೆ ಸಹಕರಿಸಿ. ಕೇಂದ್ರ ಸರ್ಕಾರವು ಒಂದು ಕಡೆ ಹೇಳ್ತದೆ ಮೀಸಲಾತಿಗೆ ವಿರುದ್ಧ ಅಂತ. ಆ ಮೀಸಲಾತಿಗೆ ವಿರುದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿಲ್ಲ ಅಂತಂದ್ರು ಆ ಯಾವ ಒಂದು ಹಿಡಿತದಲ್ಲಿ ಆ ಕೇಂದ್ರ ಸರ್ಕಾರ ಇದೆ, ಈ ದೇಶವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಈ ಆರ್ ಎಸ್ ಎಸ್ ನರ ಹುನ್ನಾರದಿಂದ ಈ ಒಂದು ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗ ಅಂತ ಗುರುತಿಸಿದ್ದಾರೆ. ನಾವೇನಾದ್ರೂ ಮೀಸಲಾತಿಯಲ್ಲಿ ನಮ್ಮನ್ನ ಪಟ್ಟಿಯಲ್ಲಿ ಸೇರಿಸಿ ಅಂತಂದ್ರೆ ಕುಲಶಾಸ್ತ್ರ ಅಧ್ಯಯನ ಕೇಳ್ತೀರಿ. ಆ ಕುಲಶಾಸ್ತ್ರ ಅಧ್ಯಯನ ಬಂದು ಅದಾದ ನಂತರ ಸರ್ಕಾರ ನಿರ್ಧಾರ ಮಾಡ್ಬೇಕಂತೀರಿ. ಇದು ಕೇವಲ 3 ದಿವಸದಲ್ಲಿ ಜಾರಿ ಮಾಡಿಕೊಟ್ಟವ್ರೆ. ಈ ದೇಶದ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಶೋಷಣೆಗೆ ಒಳಪಡಿಸಿದಂತಹ ಜನ, ಆ ಜನರ ಸಂಖ್ಯೆ ಎಷ್ಟಿದೆ? ಆ ಜನರ ಸಂಖ್ಯೆ ಕೇವಲ ಈ ದೇಶದಲ್ಲಿ 4-5% ಅಷ್ಟಿರ್ತಕ್ಕಂಥ ಜನ. ಅವರು ಇದನ್ನ ನಿಯಂತ್ರಣ ಮಾಡ್ತಿದ್ದಾರೆ. ಅವರಿಗೆ 10% ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ ಈ ಒಂದು EWS 10% ಕೊಟ್ಟಿರೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕಾಗ್ತದೆ. ಅದನ್ನ ಕೇಂದ್ರ ಸರ್ಕಾರ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ನೀವೆಲ್ಲ ಅದನ್ನ ಕೈ ಎತ್ತೋದ್ರ ಮುಖಾಂತರ ನಿರ್ಣಯವನ್ನ ಅಂಗೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಈ ರಾಜಕೀಯದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದೇಶ ಆಗಿದೆ. ಆದೇಶ ಆಗಿರಂತ ಈ ಮಹಿಳಾ ಮೀಸಲಾತಿ ಜಾರಿಗೆ ಬಂದಿಲ್ಲ ರೀ. ಅದನ್ನ ಜಾರಿ ಕೊಡೋದು ಇಲ್ಲ ಅವರು. ಹಾಗೇನಾದ್ರೂ ಜಾರಿ ಕೊಟ್ಟಿದ್ದೇ ಆದ್ರೆ ಏನು ಈ ಶೋಷಿತ ಸಮುದಾಯದ ಮಹಿಳೆಯರಿದ್ದಾರೆ ಅವ್ರಿಗೂ ಒಳ ಮೀಸಲಾತಿಯನ್ನು ಕಲ್ಪಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಅವ್ರನ್ನೂ ತೊಡಗಿಸ್ಕೊಳ್ಳಿ ಅಂತ ನಾವು ಒಂದು ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ತರ್ತಾ ಇದ್ದೇವೆ. ಆ ಒಂದು ನಿರ್ಣಯಕ್ಕೂ ನಿಮ್ಮೆಲ್ಲರ ಬೆಂಬಲವನ್ನ ಕೇಳ್ತಾ ಇದ್ದೇನೆ. ಈ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಹಿಂದುಳಿದ ಜಾತಿಗಳ ಪ್ರತಿನಿಧಿಗಳು ನಮ್ಮನ್ನ ಪ್ರತಿನಿಧಿಸುವಂತವರ ಸಂಖ್ಯೆ, ನಮ್ಮ ಸಂಖ್ಯೆ ಈ ರಾಜ್ಯದಲ್ಲಿ 40% ಅಧಿಕವಾಗಿದೆ. ನಮ್ಮ ಹಿಂದುಳಿದ ಜಾತಿಗಳಂತ ಏನು ಇದುವರೆಗೂ ಆಗಿರ್ತಕ್ಕಂಥ ಆಯೋಗಗಳು ಗುರುತಿಸಿದವೆ, ಆ ಆಯೋಗಗಳು ಗುರುತಿಸಿದ ಪ್ರಕಾರ 40% ಹೆಚ್ಚಿಗೆ ನಾವಿದ್ದೀವಿ. ಆದರೆ ನಮ್ಮ ಜನಪ್ರತಿನಿಧಿಗಳು, ನಾವು ಆಯ್ಕೆ ಮಾಡಂತ ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಅಲ್ಲಿ ಧ್ವನಿ ಎತ್ತಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಬಹಳ ಕಡಿಮೆ ಇದ್ದಾರೆ. ಅದಕ್ಕಾಗಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲೂ ಕೂಡ ಹಿಂದುಳಿದ ಜಾತಿಗಳಿಗೆ ಈ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಕೇಳ್ತವ್ರೆ ಯಾರು ಹೇಳುದು?
ನಿಲ್ಲಿಸ್ಬೇಕಾ? SC ST OBC ಜನಸಂಖ್ಯೆಗೆ ಅನುಗುಣವಾಗಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ಕಲ್ಪಿಸಬೇಕು. ಖಾಸಗಿ ಕ್ಷೇತ್ರದಲ್ಲಿ ಸುಮಾರು 95% ಹೆಚ್ಚಿಗೆ ನೌಕರಿಗಳಿದ್ದು ಆ ನೌಕರಿಗಳೆಲ್ಲ ಆ ಒಂದು ಖಾಸಗಿ ಸಂಸ್ಥೆಯ ಆ ಒಂದು ಏನು ಓನರ್ಸ್ ಯಾರನ್ನ ಅವ್ರು ಆಯ್ಕೆ ಮಾಡ್ಕೋತಾರೆ ಅಂತಂದ್ರೆ ಎಲ್ಲ ಮೇಲ್ವರ್ಗದವ್ರನ್ನ ಆಯ್ಕೆ ಮಾಡ್ಕೋತಾರೆ. ಈ ಒಂದು ಮೀಸಲಾತಿಗೆ ಒಳಪಟ್ಟಂತಿರೋವ್ರನ್ನ ಅವರು ಗಣನೆಗೆ ತಗೊಳ್ಳಲ್ಲ. ಆ ಒಂದು ಬೇಡಿಕೆ ಬಹಳ ಹಿಂದಿನಿಂದಲೂ ಇದೆ. ಈಗಲೂ ಕೂಡ ನಾವು ಅದನ್ನ ಒತ್ತಾಯ ಮಾಡ್ತೀವಿ. ಅದು ಕೇಂದ್ರ ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಆಗಬೇಕಾಗಿದೆ, ರಾಜ್ಯ ಸರ್ಕಾರದಲ್ಲೂ ಕೂಡ ಅಮೆಂಡ್ಮೆಂಟ್ ಆಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈ ಒಂದು ಖಾಸಗಿ ಕ್ಷೇತ್ರದಲ್ಲಿ ನಮಗೆ ಮೀಸಲಾತಿ ಬೇಕು. ಬೇಕಾ ಬೇಡ? ಈ ಅಲ್ಪಸಂಖ್ಯಾತರ ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅವರ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಅವರನ್ನ ಒಂದು ಮುಖ್ಯವಾಹಿನಿಗೆ ಅವ್ರನ್ನು ತರೋ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ಆದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಅವರನ್ನು ಅವರ ಒಂದು ಜೀವನ ಮಟ್ಟವನ್ನು ಸುಧಾರಿಸಲಿ ಅಂತ ದೃಷ್ಟಿಯಲ್ಲಿ ರಾಜೇಂದ್ರ ಸಾಚಾರ್ಯನ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಆ ವರದಿ ಕೇಂದ್ರ ಸರ್ಕಾರದಲ್ಲಿದೆ. ಕೂಡಲೇ ಆ ವರದಿಯನ್ನ ನೀವು ಜಾರಿಗೆ ತನ್ನಿ. ಆ ಒಂದು ಸಮುದಾಯದ ಜನರಿಗೂ ನೀವು ಸಹಾಯ ಮಾಡಬೇಕು ಅಂತ ಅನ್ನೋದನ್ನ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹೇರ್ತಾ ಇದ್ದೇವೆ. ಇಲ್ಲ ಇರೋಣ, ಜನ ಇರ್ತಾರೆ. ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆ ನಮ್ಮದು. ನಮ್ಮಲ್ಲೂ ಕೂಡ ಎರಡನೇ ಹಂತದ ರಾಜಕೀಯ ಮುಖಂಡರುಗಳು ಬಹಳಷ್ಟು ಜನ ಇದ್ದಾರೆ. ನಮಗೆ ನೇರವಾಗಿ ಚುನಾವಣೆಗಳಿಗೆ ಸ್ಪರ್ಧಿಸಿ ನಾವು ನಮ್ಮ ಒಂದು ಅಧಿಕಾರವನ್ನ ಪಡೆಯೋದಕ್ಕೆ ಶಕ್ತಿ ಇಲ್ಲ ಅಂತ ಒಂದು ಸಮಯದ